ಇವತ್ತು ಮೈಸೂರಿನ ಚಾಮರಾಜ ಕ್ಷೇತ್ರದ ವಾರ್ಡ್ ನಂಬರ್ 4 ಲೋಕನಾಯಕ ನಗರದಲ್ಲಿ ಒಂದು ಸ್ಪೆಷಲ್ ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಕರ್ನಾಟಕದಲ್ಲೇ ಆಗಿಲ್ವೇನೋ ಹಾಗೆ ಮೈಸೂರಿನಲ್ಲೂ ಕೂಡ ಇದು ಇಲ್ಲವೇ ಇಲ್ಲ. ಸೊ ಅಂಥ ಒಂದು ಸ್ಟ್ಯಾಚ್ಯೂ ನಿರ್ಮಾಣ ಆಗಿರುವಂಥದ್ದು. ಆ ಸ್ಟ್ಯಾಚ್ಯೂನ ಇವತ್ತು ಉದ್ಘಾಟನೆ ಆಗ್ತಾಯಿದೆ. ತುಂಬ ದಿನಗಳಿಂದ ಅದು ಸ್ವಲ್ಪ ಲೇಟ್ ಆಗ್ತಾಯಿದೆ ಕಾರಣಾಂತರಗಳಿಂದ, ಆದರೆ ಇವತ್ತು ಆ ಸ್ಟ್ಯಾಚ್ಯೂ ಉದ್ಘಾಟನೆ ಆಗ್ತಾಯಿದೆ. ಸೊ ಪೈಲ್ವಾನ್ಗಳೇ ಸೇರಿ ಆ ಸ್ಟ್ಯಾಚ್ಯೂನ ಇವತ್ತು ಉದ್ಘಾಟನೆ ಮಾಡ್ತಿದ್ದಾರೆ. ಅದಕ್ಕೆ ಅನೇಕ ಜನಪ್ರತಿನಿಧಿಗಳು ಕೂಡ ಬರ್ತಾ ಇರುವಂಥದ್ದು. ಈಗ ವಾರ್ಡ್ ನಂಬರ್ 4ರಲ್ಲಿ ಮಾಜಿ ಕಾರ್ಪೊರೇಟ್ರು ಪೈಲ್ವಾನ್ ಶ್ರೀನಿವಾಸ್ ಇದ್ದಾರೆ. ಪೈಲ್ವಾನ್ರೆ ಸೊ ಅಂತೂ ಇಂತೂ ಕಾಲ ಕೊಡು ಬಂತು. ಸಾಮಾನ್ಯವಾಗಿ ಇದು 1 ವರ್ಷ ಆಯಿತು. ಡಿಸೆಂಬರ್ 2023 ಇಸ್ವಿ ಡಿಸೆಂಬರಲ್ಲಿ ಅದು ರೆಡಿ ಆಯಿತು. ಆಮೇಲೆ ನಂತರ ಜನವರಿ ಫೆಬ್ರವರಿ ಮಾಡಿಸೋಣ ಅಂತೋದು. ಅಷ್ಟೊತ್ತಿಗೆ ಚುನಾವಣೆ MP ಚುನಾವಣೆ ಸ್ಟಾರ್ಟ್ ಆಯಿತು. ಆಮೇಲೆ ಸರಿ ಮಾಡಿಸೋಕ್ಕೆ ಅವಕಾಶ ಆಗಲಿಲ್ಲ. ಅದಾದ ಎಲೆಕ್ಷನ್ ನಂತರ ಆದಮೇಲೆ ಹಲವಾರು ಮಾಡಿಸಿಕೊಳ್ಳೋಣ ಅಂದ್ರಲ್ಲಿ ಅಡೆತಡೆ ಆಯಿತು. ಇವತ್ತು ದಿವಸ ಎಲ್ಲ ಕೂಡ್ಬತ್ತು. ಹೆಚ್ಚು ಕಡಿಮೆ 30 ಜನ ಹಳೆ ಪೈಲ್ವಾನ್ ಕೈಲಿ ಜ್ಯೋತಿ ತರಿಸೋ ಕಾರ್ಯಕ್ರಮ. ಅಂದರೆ ಹೊಸಳ್ಳಿ, ಪಾಲಹಳ್ಳಿ, ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ ಎಲ್ಲ ಸಿಟಿ ಕಡೆಯಿಂದನೂ, ಮತ್ತು ಇಲ್ಲಿ ಕುಂಬಾರಕೊಪ್ಪಲು, ಮತ್ತು ಪಡವರಹಳ್ಳಿ, ಒಂಟಿಕೊಪ್ಪಲು, ಒಕ್ಕಲಗೇರಿ, ಕನೇಗೌಡಕೊಪ್ಪಲು, ಮತ್ತು ಮಂಚವನಕೊಪ್ಪಲು, ಹೊಸಳ್ಳಿ, ಪಾಲಹಳ್ಳಿ, ಶ್ರೀರಂಗಪಟ್ಟಣ, ಗಂಜಾಮ, ಹಿಂಗೆ ಹಲವಾರು ಊರುಗಳಿಂದ ಪೈಲ್ವಾನ್ಗಳಿಗೆ ಜ್ಯೋತಿ ಮೂಲಕ ಮತ್ತು ಪೇಟ ಕಟ್ಟಿಸೋ ಮೂಲಕ ನಾವು ಕಲಾ ತಂಡ ಜೊತೆಲಿ ಒಂದು ಮೆರವಣಿಗೆ ಹೋಗಿ ಅಲ್ಲಿ ಬಸವನಗುಡಿ ಸರ್ಕಲಲ್ಲಿ ಇವತ್ತು ಮಿನಿಸ್ಟ್ರು SC ಮಾದೇವಪ್ಪನವರು, ಯತೀಂದ್ರ ಸಿದ್ದರಾಮಯ್ಯನವರು, ಮತ್ತು ವೆಂಕಟೇಶ್ ಅವರು, ಹರೀಶ್ ಗೌಡರು ಮತ್ತು ರಮೇಶ್ ಬಾಬು, ಹಲವಾರು ಎಲ್ಲ ಶಾಸಕರುಗಳು ಕೈ ನೋಡಿ ನಮ್ಮ ಇಲ್ಲಿನ ಸ್ಥಳೀಕರು, ವಾರ್ಡಿನ ಜನ ಇದೆಲ್ಲ ಸಿಟಿಯಿಂದ ಅಕ್ಕಪಕ್ಕದಿಂದ ಬಂದಿರುವಂಥ ಊರಿನ ಜನಗಳು ಎಲ್ಲ ಇವತ್ತು ಆಚರಣೆ ನಡೆದಿದೆ. ಈಗ ನಿಮ್ಗೊಂದು ಆಸೆ ಆಯಿತಾ? ಈಗ ನೀವು ಸ್ವತಃ ಪೈಲ್ವಾನ್ರೇ ಆಗಿ ಪೈಲ್ವಾನ್ ಸ್ಟ್ಯಾಚು ಮೈಸೂರಲ್ಲಿ ಎಲ್ಲೂ ಇಲ್ವಲ್ಲ, ಎಷ್ಟೊಂದು ಹೆಸರು ಇದೆಯಲ್ಲ ಮೈಸೂರಿಗೆ ಪೈಲ್ವಾನ್ಗಳಿಗೆ, ಅದು ಬಿಟ್ಟು ಒಂದು ಸ್ಟ್ಯಾಚು ಮಾಡಬೇಕು ಅನ್ನೋದು ಆಸೆ ಆಯಿತಾ? ಯಾವಾಗ ಉಟ್ಕೊಂಡಿದ್ದೀನಿ ನನಗೆ? ನಾನು ಕಾರ್ಪೊರೇಟರ್ ಆದಂಥ ಸಂದರ್ಭದಲ್ಲಿ ಅದು ಏನು ಇರಲಿಲ್ಲ. ಆಮೇಲೆ ನಂತರ 1 ವರ್ಷ 2 ವರ್ಷ ಆದಮೇಲೆ ನಾನು ಮನ್ಸಲ್ಲಿ ಬತ್ತು. ಏಕೆಂದರೆ ನಮ್ಮ ಕೈಯಿಂದ ಈ ಒಂದು ಸ್ಟ್ಯಾಚು ಮಾಡಿಸ್ಬೇಕಾದ್ರೆ ಅಂದರೆ ಏನೋ 1 ಲಕ್ಷ 5 ಲಕ್ಷದಲ್ಲಿ 10 ಲಕ್ಷದಲ್ಲಿ ಆಗುವಂಥದ್ದೆಲ್ಲ ಇವೆಲ್ಲ ತುಂಬ ಹಣ ಬೇಕು ಅಂಥೇಳಿ ಒಂದು ಜನಪ್ರತಿನಿಧಿ ಆಗಿದ್ದೀನಿ. ಇದನ್ನು ಮಾಡ್ಬೋದು ನಾನು ನಗರ ಪಾಲಿಕೆ ಗ್ರಾಂಟಲ್ಲಿ ಅಂಥೇಳಿ ನನ್ನ ಮನಸ್ಸಲ್ಲಿ ಬತ್ತು. ಅಂಥ ಸಂದರ್ಭದಲ್ಲಿ ನಮ್ಮ ಹೊಸಳ್ಳಿ ಶಿವಣ್ಣವರು, ಹಲವಾರು ನಮ್ಮ ಪೈಲ್ವಾನ್ರುಗಳು ಸಲಹೆ ಸೂಚನೆ ನಾವೆಲ್ಲರೂ ತಗೊಂಡು ನಾವು ಅದಕ್ಕೆ ಬೇಗ 1 ವರ್ಷ ಆಗಲ್ಲ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿ ನಾವು ಅದಕ್ಕೆ ಬಗ್ಗೆ ಗ್ರ್ಯಾಂಟ್ ಹಾಕ್ಸಿ ನಾವು ಇವತ್ತೊಂದು ದಿವಸ ಅದನ್ನು ಪಾಲಿಕೆ ಹಣ ನನಗೆ ಅದು 37 ಲಕ್ಷ ಆಗಿದೆ. ಹೌದು, ಎಲ್ಲ ಫಿನಿಶಿಂಗ್ ಆದರೆ 37 ಲಕ್ಷ. ಓಕೆ. ಸೊ ಮೈಸೂರಿನಲ್ಲೂ ಕೂಡ ಈ ಥರದ್ದು ಎಲ್ಲೂ ಸ್ಟ್ಯಾಚುಗಳಿಲ್ಲ. ಮೈಸೂರಿನಲ್ಲೂ ಇಲ್ಲ, ಸಾಮಾನ್ಯ ಕರ್ನಾಟಕದಲ್ಲೂ ಇಲ್ಲ. ಅಕ್ಕಪಕ್ಕ ನಾವು ಮಹಾರಾಷ್ಟ್ರದಲ್ಲೂ ಅಲ್ಲಿ ಕೊಲ್ಲಾಪುರ ಎಲ್ಲ ಹೋಗಿದ್ದೀವಿ, ಅಲ್ಲೂ ಸುಧಾ ಇಂಥ ಸ್ಟ್ಯಾಚು ಎಲ್ಲೂ ಇಲ್ಲ. ಅದು ಪ್ರಥಮವಾಗಿ ಮೈಸೂರಲ್ಲೇ ಆಗಿರೋದು. ಅದು ನೀವು ಕೂಡ ಪೈಲ್ವಾನ್ರನ್ನೇ? ನಾವು ಪೈಲ್ವಾನ್ರೆ. ನಮಸ್ತೆ. ಇವತ್ತೇನು ನಮ್ಮ ಮೈಸೂರು ನಗರದಲ್ಲಿ ಒಬ್ಬ ಪೈಲ್ವಾನ್ ನಗರ ಪಾಲಿಕೆ ಸದಸ್ಯರಾಗಿ ಅವರು ಕೂಡ ಪೈಲ್ವಾನ್ ಆಗಿ ನಾವು ಮೈಸೂರು ನಗರದಲ್ಲಿ ಯಾಕೆ ಒಂದು ಪೈಲ್ವಾನ್ಗಳ ಒಂದು ಪುತ್ಥಳಿ ಸ್ಥಾಪನೆ ಮಾಡಬಾರ್ದು ಒಂದು ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಮೈಸೂರು ನಗರದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಕೂಡ ಈ ಥರ ಒಂದು ಅಷ್ಟೊಂದು ಎತ್ತರಿಕೆ ಮಟ್ಟದಲ್ಲಿ ಎಲ್ಲೂ ಇಲ್ಲ ಸರ್. ಆಲ್ಮೋಸ್ಟ್ ನಾವು ಕೊಲ್ಲಾಪುರ ಎಲ್ಲ ಕಡೆ ಹೋಗಿದ್ದೀವಿ, ಇದು ಮಟ್ಟಕ್ಕೆ ಎಲ್ಲೂ ಮಾಡಿಲ್ಲ. ಇದು ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ, ಅದು ಮೈಸೂರು ನಗರದಲ್ಲಿ ನಡೀತಾ ಇರೋದು ನಮ್ಮೆಲ್ಲರ ಪೈಲ್ವಾನ್ಗಳ ಪುಣ್ಯ ಮತ್ತು ಕ್ರೀಡಾ ಅಭಿಮಾನಿಗಳಿಗೂ ಒಂದು ಸಂತಸದ ಸುದ್ದಿ ಸರ್ ಇದು. ಓಕೆ, ಖುಷಿ ಆಗ್ತಿದೆ ಸರ್. ಮೈಸೂರು ನಗರದಲ್ಲಿ ಒಬ್ಬ ಪೈಲ್ವಾನು ಕಾರ್ಪೊರೇಟರ್ ಆಗಿ ಅದೇ ಸದಾ ಪೈಲ್ವಾನು ಪುತ್ಥಳಿ ಮಾಡ್ತಾ ಇರೋದು ತುಂಬ ಹೆಮ್ಮೆ ಪಡೋಂಥ ವಿಷಯ ಸರ್ ಇದು.
ಎಲ್ಲ ಗಣ್ಯರು ಕೂಡ ಬಸವನಗುಡಿ ಸರ್ಕಲ್ನಲ್ಲಿ ಕುಸ್ತಿ ಪೈಲ್ವಾನರ ನೂತನ ಪ್ರತಿಭೆ ಅನಾವರಣವನ್ನು ಮಾಡಿದ ಎಲ್ಲ ಗಣ್ಯರಿಗೂ ಕೂಡ ಅಭಿನಂದನೆಗಳನ್ನು. ಸರ್ ತಳ್ಬೇಡಿ ಯಾರು ನಾನು ಆ ಕಡೆ ಬರ್ತೀನಿ. ಎರಡು ಕಡೆ ತೆಗಿರಿ. ಹಾಗೆ ಎಲ್ಲ ಗಣ್ಯರು ಕೂಡ ಶ್ರೀನಿವಾಸ್ ರಾಘವೇಂದ್ರ ಸ್ಟೀಲ್ ಹಾಗೂ ಎಲೆಕ್ಟ್ರಿಕಲ್ ಅನಿಲ್ ಅವರು, ವಾಸುದೇವ್ ಅವರು, ಮಾರ್ಗ ಫೌಂಡೇಶನ್ ಬಸವರಾಜ್ ಅವರು, ಬಣ್ಣದಂಗಡಿ ಮಾಲೀಕರಾದಂಥ ಹರೀಶ್ ಅವರು, ಚಾಮುಂಡೇಶ್ವರಿ ಜ್ಯುವೆಲ್ಲರ್ಸ್ ಸಂಘದ ಧರ್ಮ ಅವರು, ರಾಮಮೂರ್ತಿ ಅವರು, ಡಾಕ್ಟರ್ ಮಂಜುನಾಥ್ ಅವರು, ವಿಜಯ್ ಅವರು, ನಿಸರ್ಗ ಫಿಶ್ ಟ್ಯಾಂಕ್ ಮಾಲೀಕರು, ಗೋಪಾಲ್ ಸ್ವಾಮಿ ಅವರು, ಬಾಲಣ್ಣ ಅವರು, ಕಾಂಟ್ರಾಕ್ಟರ್ ಶ್ರೀನಿವಾಸ್ ಅವರು, ಚಲಪತಿ ಕಾಂಟ್ರಾಕ್ಟರ್ ಅವರು, ಪ್ರದೀಪ್ ಕೇಬಲ್ ಮಾಲೀಕರು, ಸಿಸಿ ಕೊಂಡಯ್ಯ ಅವರು, ಪ್ರದೀಪ್ ಅಕ್ಷಯ್ ಪ್ಯಾಲೇಸ್ ಮಾಲೀಕರು, ಸುರೇಶ್ ಜೈನ್, ದೇವರಾಜ್ ರವರು, ಸಂಜೆಯ ಸಮಯದಲ್ಲಿ ಬಹಳ ವರ್ಣರಂಜಿತ ಕಾರ್ಯಕ್ರಮ ನಮ್ಮ ಚಾಮರಾಜ ಕ್ಷೇತ್ರದ ಲೋಕನಾಯಕ ನಗರ ವಾರ್ಡ್ ನಂಬರ್ ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 4ರಲ್ಲಿ ನಮ್ಮ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಪೈಲ್ವಾನ್ ಶ್ರೀನಿವಾಸ್ರವರ ನೇತೃತ್ವದಲ್ಲಿ ನಮ್ಮ ಕ್ಷೇತ್ರದ ನಿಮ್ಮೆಲ್ಲರ ಮೆಚ್ಚಿನ ಶಾಸಕರಾದ ಕೆ ಹರೀಶ್ ಗೌಡರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಬಹಳ ನಾವೆಲ್ಲರೂ ಕೂಡ ನಮ್ಮ ಚಾಮರಾಜ ಕ್ಷೇತ್ರದ ಎಲ್ಲ ಸಾರ್ವಜನಿಕ ಬಂಧುಗಳು, ನಮ್ಮ ಇಬ್ಬರು ಮಂತ್ರಿಗಳಿಗೆ ನಾವು ಬಹಳ ಕೃತಜ್ಞರಾಗಬೇಕಾಗುತ್ತೆ. ಈ ಮಾತನ್ನು ಯಾವ ಕಾರಣಕ್ಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾಳೆ ಒಂದು ಬೃಹತ್ತಾದ ಕಾರ್ಯಕ್ರಮ ಹಾಸನ ನಗರದಲ್ಲಿ ನಡೀತಾ ಇದೆ. ಆ ಒಂದು ಕಾರ್ಯಕ್ರಮದ ಒತ್ತಡದ ನಡುವೆಯೂ ಕೂಡ ನಮ್ಮ ಶಾಸಕರ ಕೋರಿಕೆಯಂತೆ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದಾರೆ. ಈಗ ಕುಸ್ತಿ ಪೈಲ್ವಾನರುಗಳ ನೂತನ ಪ್ರತಿಮೆಯ ಅನಾವರಣ, ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳ ಉದ್ಯಾನವನದ ಮಹಾದ್ವಾರದ ಒಂದು ಉದ್ಘಾಟನಾ ಕಾರ್ಯಕ್ರಮ, ಮತ್ತು ವೃತ್ತದಲ್ಲಿ ಹೊಸದಾಗಿ ನಿರ್ಮಾಣವನ್ನು ಮಾಡಿರ್ತಕ್ಕಂತಹ ಬಸವ ಪುತ್ಥಳಿಯ ಅನಾವರಣ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಈ ಭಾಗದಲ್ಲಿ ಅಂತೇಳಿ ನಾವೆಲ್ಲರೂ ಕೂಡ ಕೇಳಿಕೊಂಡಂತಹ ಸಂದರ್ಭದಲ್ಲಿ ಇಬ್ಬರು ಮಹನೀಯರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಲೇಬೇಕು ಅನ್ನುವಂತಹ ಹಠ, ಈ ಒಂದು ಕೋರಿಕೆ ನಮ್ಮ ಶ್ರೀನಿವಾಸಣ್ಣನವರ ಬಳಿ ಇತ್ತು. ಅದರಂತೆ ನಾವೆಲ್ಲರೂ ಕೂಡ ಶಾಸಕರ ಬಳಿ ಮನವಿಯನ್ನು ಸಲ್ಲಿಸಿದ್ವಿ. ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಲು ಬಂದಿರುವಂತಹ ಕರ್ನಾಟಕ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಎಚ್ ಸಿ ಮಾದೇವಪ್ಪನವರಿಗೆ ಸಮಸ್ತ ಚಾಮರಾಜ ಕ್ಷೇತ್ರದ ಮತ್ತು ನಮ್ಮ ಲೋಕನಾಯಕ ನಗರದ ಎಲ್ಲ ಜನತೆಯ ಮಹಾಜನತೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ದಯಮಾಡಿ ಸಚಿವರು ನಮ್ಮ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕಾರವನ್ನು ಮಾಡಬೇಕು ಅಂತೇಳಿ ಕೇಳ್ಕೊತೇನೆ. ಸ್ವಲ್ಪ ಹಿಂದೆ ಈ ಭಾಗದ ಜನಪ್ರಿಯ ನಗರ ಪಾಲಿಕೆ ಸದಸ್ಯರು ಬಹಳ ಶ್ರಮವಹಿಸಿ ತಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಸನ್ಮಾನವನ್ನು ಸ್ವೀಕರಿಸಿದ ಸಮಾಜ ಕಲ್ಯಾಣ ಇಲಾಖೆ ರೇಷ್ಮೆ ಮತ್ತು ಪಶುಸಂಗೋಪನಾ ಸಚಿವರು ಕೆ ವೆಂಕಟೇಶಣ್ಣನವರು, ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು, ಕಾರ್ಯದ ಒತ್ತಡ ಇದ್ದರೂ ಕೂಡ ನಮ್ಮ ಕೋರಿಕೆ, ನಮ್ಮ ಎಲ್ಲ ಮಹಾಜನತೆ ತಮ್ಮ ಬರುವಿಕೆಗಾಗಿ ನಿರೀಕ್ಷೆಯನ್ನು ಮಾಡಿದೆ ಅಂತೇಳಿ ನಾವೆಲ್ಲ ಮನವಿಯನ್ನು ಮಾಡಿದ್ವು. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಇಲ್ಲಿ ಆಗಮಿಸಿದ್ದಾರೆ. ಅವರು ಕೂಡ ನಾವು ಸ್ವಾಗತವನ್ನು ಕೋರುತ್ತೇವೆ. ಕೋರುತ್ತೇವೆ ಉದ್ಘಾಟಕರಿಗೆ ದಯಮಾಡಿ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ, ಈ ಕಾರ್ಯಕ್ರಮದ ಮಾರ್ಗದರ್ಶಕರಾದ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದ ಕೆ ಹರೀಶ್ ಗೌಡರಿಗೂ ಕೂಡ ಚಾಮರಾಜ ಕ್ಷೇತ್ರದ ಮಹಾಜನತೆಯ ಪರವಾಗಿ, ಈ ಲೋಕನಾಯಕ ನಗರದ ಎಲ್ಲ ಮಹಾಜನತೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅವರು ಕೆ ಹರೀಶ್ ಗೌಡರು ಕೂಡ ಕುಸ್ತಿಪಟುಗಳು,
ಕುಸ್ತಿಯ ಇರ್ತಕ್ಕಂಥ ಎಲ್ಲ ಕುಸ್ತಿಪಟುಗಳ ಹೆಸರುಗಳನ್ನ ಬಹಳ ಸೈಡ್, ಸೈಡ್, ಸೈಡ್. ಎಲ್ಲರೂ ಕೂಡ ಹೇಳಿದ್ರು. ಇನ್ನೊಂದು ಒಂಟಿ ಕಪ್ಪಲಿಂದ, ಕುಂಬಾರ ಕಪ್ಪಲಿನಿಂದ, ಮಂಚೇಗೌಡನ ಕಪ್ಪಲಿಂದ ಎಲ್ಲ ಪೈಲ್ವಾನರುಗಳ ಹೆಸರುಗಳನ್ನ ಪ್ರತಿಯೊಬ್ಬ ಸರ್ ಸ್ವಲ್ಪ ಸೈಡ್ ಸರ್, ಸ್ವಲ್ಪ ಹಿಂದೆ ಹಿಂದೆ ಸರ್, ಇನ್ನೂ ಹಿಂದೆ ಬನ್ನಿ. ಎಲ್ಲರೂ ಕೂಡ ಚಪ್ಪಾಳಿಯನ್ನು ಹೊಡೆದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡಬೇಕು. ಲೋಕನಾಯಕ ನಗರ ಹೆಬ್ಬಾಳು 4ನೇ ವಾರ್ಡಿನ ಎಲ್ಲ ಪೈಲ್ವಾನ್ಗಳು ಮತ್ತು ಗ್ರಾಮಸ್ಥರು ಸೇರಿ ಇಲ್ಲಿ ಪೈಲ್ವಾನರು, ಇಡೀ ಮೈಸೂರು ನಗರದ ಎಲ್ಲ ಪೈಲ್ವಾನರು ಮೆರವಣಿಗೆಯಿಂದ ಬಂದು ಕೂಡ ನೋಡ್ಕೊಂಡು ನೋಡ್ತೀಯ ಅಲ್ಲಿ ಪೈಲ್ವಾನರ ಜೋಡಿ ಪ್ರತಿಮೆ ಅದರ ಒಂದು ಅನಾವರಣ, ಅದರ ಪಕ್ಕದಲ್ಲಿ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ಹೆಸರಿನ ಪಾರ್ಕ್ ಉದ್ಘಾಟನೆ. ಈಗ ನಮ್ಮ ಯತೀಂದ್ರ ಅವರು, ಸಿದ್ದರಾಮಯ್ಯ ಅವರ ಮಗ, ಮುಖ್ಯಮಂತ್ರಿಗಳ ಮಗ ಯತೀಂದ್ರ ಬರ್ತಾರೆ, ಅವರಿಗೆ ಬಸವೇಶ್ವರ ಪ್ರತಿಮೆ ಅನಾವರಣ ಹಾಗೆ ಇಟ್ಟಿದ್ದೀವಿ. ಈ ಎಲ್ಲರ ಕಾರ್ಯಕ್ರಮದ ಅಧ್ಯಕ್ಷರ ನಮ್ಮ ದೊಡ್ಡ ಪೈಲ್ವಾನರಾದಂಥ ಚಾಮರಾಜ ಕ್ಷೇತ್ರದ ಶಾಸಕರಾದಂಥ ಹರೀಶ್ ಗೌಡ ಅವರು ವಹಿಸಿದ್ದಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಇಲ್ಲಿ ನೋಡೋರಿಗಿಂತ ಎಲ್ಲರಿಗಿಂತ ದೊಡ್ಡ ಪೈಲ್ವಾನರು ನಮ್ಮ ವೆಂಕಟೇಶ್ ಅವರು, ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್, ಮತ್ತು ನಮ್ಮ ಹಿರಿಯ ಮುಖಂಡರಾದಂಥ ಗುಂಡಪ್ಪಗೌಡರು, ನಮ್ಮ KPCC ನಗರದ ಅಧ್ಯಕ್ಷರಾದಂಥ ಮೂರ್ತಿಯವರು, ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ರವಿ, ಪಕ್ಕದವರು ವಾರ್ಡ್ ಅಧ್ಯಕ್ಷರು ನಾಗರಾಜು, ಈ ಕಡೆ ನಮ್ಮ ಕುಸ್ತಿ ಕಾಣ್ತಾರೆ, ಅವ್ರ ಪಕ್ಕದಲ್ಲಿ ನಮ್ಮ ಹಸಿಲ್ ಅಷ್ಟೇ. ನಿಜವಾದ ಕುಸ್ತಿ ಮಾಡಿ ಬೇಟ ಕಟ್ಕೊಂಡಿರೋ ಪೈಲ್ವಾನ್ಗಳು, ಕೆಳಗಡೆನೂ ಪೈಲ್ವಾನ್ರು, ಭಾಳಷ್ಟು ಜನ ಕುಸ್ತಿನೇ ಮಾಡಿದೆ ಪೈಲ್ವಾನ್ ಥರ ಕಂಡು ನಂತರ ಕಟ್ಕೊಂಡಿರೋ ಪೈಲ್ವಾನ್ಗಳು ಎಲ್ಲ ಸೇರಿದ್ದೀವಿ. ನೋಡ್ತಾ ಇದ್ದೆ, ಅಷ್ಟು ನೋಡೋಣ. ಇಲ್ಲಿ ಕುಂಬಾರ ಕೊಪ್ಪಲು ಗರಡಿನಲ್ಲಿ ಎಲ್ಲ ದೊಡ್ಡ ದೊಡ್ಡ ಪೈಲ್ವಾನ್ಗಳೇ ಭಾಳಷ್ಟು ಜನ ಕುಸ್ತಿ ಮಾಡಿ ಬಂದಿದ್ದಾರೆ. ನಮ್ಮ ಶ್ರೀನಿವಾಸು ನಗರ ಪಾಲಿಕೆ ಮಾಜಿ ಸದಸ್ಯರು ಮತ್ತು ಅವರು ಪೈಲ್ವಾನ್ಗಳು, ಅವರು ಪರಿಶ್ರಮ ಮಾಡಿ ಅವರು ಷಟ್ಕರು ಇಬ್ಬರು ಸೇರ್ಕೊಂಡು ಮಾತಾಡ್ಕೊಂಡು ಹರೀಶ್ ಗೌಡ ಇಬ್ಬರು ಪೈಲ್ವಾನ್ರೆ ಇಲ್ಲಿ ಎಲ್ಲ ಸೇರಿ ಎಲ್ಲರೂ ಕುಸ್ತಿನ ಮೈಸೂರಲ್ಲಿ ಮತ್ತೆ ನೆನೆಸ್ಕೊಂಡು ಪುನಃ ಪ್ರಾರಂಭ ಮಾಡೋಣ ಅನ್ನೋ ರೀತಿಯಲ್ಲಿ ಇವತ್ತೆಲ್ಲರೂ ಸೇರಿಸಿದ್ದಾರೆ. ಮೈಸೂರು ಮಹಾರಾಜರ ಕಾಲದಿಂದ ಮೈಸೂರಲ್ಲಿ ಕುಸ್ತಿಗೆ ದೊಡ್ಡ ಪ್ರೋತ್ಸಾಹ, ದೊಡ್ಡ ದೊಡ್ಡ ಪೈಲ್ವಾನರು, ರುದ್ರವ್ರ ಮೂಗ, ಅದೇ ಕುಂಬಾರ ಕೊಪ್ಪಲು, ಕನ್ನೇಗೌಡನ ಕೊಪ್ಪಲು, ಈ ಕಡೆ ಅಶೋಕಪುರಂ, ಕ್ಯಾಸಮಾನಗುಂಡಿ, ಆಮೇಲೆ ನಜರ್ಬಾದ್ ನಾರಾಯಣಿ ಅಲ್ಲಿಲ್ವಾ, ನಮ್ಮ ಇವಿದಲ್ಲ ಕಾರ್ಪೊರೇಟ್ರು ಮಲೇಶ್, ಆಮೇಲೆ ಇವರು ಬಾಲಾಜಿ ಇದ್ರ, ಆಮೇಲೆ ಚಿಕ್ಕವ್ರ ಮಗ ಮಾದೇವು, ನಮ್ಮ ಪೈಲ್ವಾನ್ ವಿಜೇಂದ್ರ ಅವರು ದೊಡ್ಡ ಪೈಲ್ವಾನು, ನಮ್ಮ ಮುಕ್ಕುಂದು, ನಮ್ಮ ಮುಕ್ಕುಂದು, ಗುರುಗಳ ಮುಕ್ಕುಂದು ಫ್ರೆಂಡು. ಓಕೆ. ಅಂದರೆ ನಮ್ಮ ಮೈಸೂರಲ್ಲಿ ಒಬ್ಬರಿಗಿಂತ ಒಬ್ಬರು ಮೀರಿಸಿದ ಟೆಕ್ನಿಕಲಿ ಸೌಂಡ್ ಆಗಿರುವಂಥ ಕುಸ್ತಿಪಟುಗಳು ಬಂದು ಹೋಗಿದ್ದಾರೆ. ರಾಜ್ಯ ಅಂತಾರಾಜ್ಯ ಮಟ್ಟದಲ್ಲಿ ಹೆಸರುವಾಸಿ ಗಳಿಸಿ ಮೈಸೂರು ನಗರದಲ್ಲಿ ಕುಸ್ತಿ ಅಂದರೆ ಜನ ಜಾತ್ರೆ ಸೇರಿ ದೊಡ್ಡಕೆರೆ ಮೈದಾನದಲ್ಲಿ ನಾವೆಲ್ಲ ಸ್ಕೂಲ್ ಹೋಗ್ತಾ ಇದ್ವಿ, ಒಳಗೆ ಬಿಡದಿದ್ರು ಎಲ್ಲಿ ಯಾರ ಮೇಲೆ ಎಗಲ ಮೇಲೆ ನಿಂತ್ಕೊಂಡು ಮೇಲೆ ನಿಂತ್ಕೊಂಡು ಕಂದು ನೋಡ್ತಾ ಇದ್ವಿ.
ಆಮೇಲೆ MLA ರಾಜಾರೋಷವಾಗಿ ಎಲ್ಲ ಒಂದು ಕುಸ್ತಿನೂ ಬಿಡದೆ ನಾನು ಸಿದ್ದರಾಮಯ್ಯವರು ನೋಡ್ತಾ ಇದ್ದೀನಿ ಕುಸ್ತಿಗಳನ್ನು. ಕುಸ್ತಿ ಒಂದು ಶ್ರೇಷ್ಠವಾದಂಥ ಕಲೆ, ಒಂದು ಗಂಡು ಕಲೆ ಕುಸ್ತಿ ಅಂದರೆ. ಈ ಕುಸ್ತಿ ನಾವು ಕುಸ್ತಿ ಕಲ್ತ್ಬಿಟ್ಟು ಯಾರನ್ನ ಎದುರಿಸೋಕ್ಕಲ್ಲ ಇರೋದು. ಕ್ರೀಡಾ ಮನೋಭಾವನೆಯಿಂದ ಸಮಾಜಗಳನ್ನು ಒಟ್ಟುಗೂಡಿಸೋದಕ್ಕೆ, ಸಾಮರಸ್ಯ ಮೂಡಿಸೋದಕ್ಕೆ, ಕ್ರೀಡೆಯ ಮೂಲಕ ರಾಷ್ಟ್ರೀಯ ಭಾವನೆಗಳನ್ನು ಎತ್ತಿ ತೋರಿಸಲಿಕ್ಕೆ ಇರ್ತಕ್ಕಂಥ ಒಂದು ಶ್ರೇಷ್ಠವಾದಂಥ ಕ್ರೀಡೆ. ಈ ಕ್ರೀಡೆಯನ್ನು ಮೈಸೂರು ಮಹಾರಾಜರು ಪ್ರೋತ್ಸಾಹ ಮಾಡ್ತಿದ್ರು ಅಂದರೆ ಎಷ್ಟೊಂದು ಆಸಕ್ತಿ ಈ ಕ್ರೀಡೆ ಮೇಲೆ ಇತ್ತು. ಈಗಲೂ ಜಟ್ಟಿ ಕಳೆದು ನಡೀತಿದೆ ದಸರಾದಲ್ಲಿ, ಪ್ರತಿ ದಸರಾದಲ್ಲೂ ಜಟ್ಟಿ ಕಳೆದು ಕಡ್ಡಾಯವಾಗಿ ನಡೀತಿದೆ ಅಂದರೆ ಕುಸ್ತಿ ಅಳಿಸಿ ಹೋಗದಂತೆ ನಶಿಸಿ ಹೋಗುವ ನಿಟ್ಟಿನಲ್ಲಿ ಮೈಸೂರಿನಲ್ಲಿ ಅದರ ಉತ್ತೇಜನವನ್ನು, ಪ್ರೋತ್ಸಾಹವನ್ನು ಸರ್ಕಾರದ ವತಿಯಿಂದ ಕೊಡಬೇಕು. ಸಂಘ ಸಂಸ್ಥೆಗಳು ಸೇರಿ ಸಮನ್ವಯತೆಯನ್ನು ಕಾಪಾಡಿಕೊಂಡು ಈ ಕುಸ್ತಿಯ ಕ್ರೀಡೆಯ ಬೆಳವಣಿಗೆಗೆ ಎಲ್ಲರೂ ಒಟ್ಟಾಗಿ ತಿಳಿಸೋಣ. ನಾವೆಲ್ಲ ಸೇರಿ ಈ ಎಲ್ಲ ಗಣ್ಯರನ್ನು ಕರೆದು ಚರ್ಚೆ ಮಾಡಿ ಕುಸ್ತಿಯನ್ನು ಮತ್ತೆ ಒಂದು ಆರೋಗ್ಯಕರವಾದ ವಾತಾವರಣದಲ್ಲಿ ಹೇಗೆ ಕ್ರೀಡೆಯನ್ನು ಉತ್ತೇಜನ ಮಾಡಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸ್ವತಃ ನಮ್ಮ ಹರೀಶು ಅವರೇ ಪೈಲ್ವಾನ್ ಆಗಿದ್ದರಿಂದ, ಕುಸ್ತಿ ಬಗ್ಗೆ ಹೆಚ್ಚು ಆಸಕ್ತಿ ಇರೋದ್ರಿಂದ ನಾನು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಕುಸ್ತಿ ಕ್ರೀಡೆಯ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿರೋದ್ರಿಂದ ಅವ್ರ ಜೊತೆ ಮಾತಾಡಿ ಮೈಸೂರಿನಲ್ಲಿ ಕುಸ್ತಿ ಕಲೆ ಕ್ರೀಡೆ ಹೆಚ್ಚು ಕ್ರಿಯಾಶೀಲವಾಗಿ ನಡೀಲಿಕ್ಕೆ ಪ್ರಯತ್ನ ಮಾಡೋಣ. ಇವತ್ತು ಏನು ನೀವು ಇವತ್ತು ಕುಸ್ತಿ ಕ್ರೀಡಾಪಟುಗಳ ಒಂದು ಪ್ರತಿಮೆ ಜೋಡಿಯನ್ನು ಅಲ್ಲಿ ಸ್ಥಾಪನೆ ಮಾಡಿ ಅನಾವರಣೆ ಮಾಡಿಸಿದ್ದೀರಿ. ಹಾಗೆ ನಿರ್ಮಾನಂದ ಶ್ರೀಗಳವರ ಹೆಸರಿನ ಉದ್ಯಾನವನವನ್ನು ಮಾಡಿದ್ದೀರಿ, ಬಸವೇಶ್ವರನ ಪ್ರತಿಮೆಯನ್ನು ಇಟ್ಟಿದ್ದೀರಿ. ಇವೆಲ್ಲವೂ ಕೂಡ ಸಮಾಜಕ್ಕೆ ಒಂದು ಒಳ್ಳೆಯ ಸಾಮರಸ್ಯದ ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಕಾರ್ಯ ಆಗಿದ್ದಾವೆ. ಹೀಗೆ ನಿಮ್ಮನ್ನ ಶ್ರೀನಿವಾಸು ಯತೀಂದ್ರ ಅಲ್ಲೇ ಇರಪ್ಪ ಗೊತ್ತರಲ್ಲಿ ಆ ಪ್ರತಿಮೆ ಅನಾವರಣ ಮಾಡಬೇಕು, ನಿಮಗೆ ಬಿಟ್ಟಿದ್ದೀವಿ, ಗೊತ್ತಾಯಿದ್ದಾರೆ ಅಲ್ಲಿ ಬಸವೇಶ್ವರದ್ದು ಅಂತ ಹೇಳಿ ಈ ಒಂದು ಕ್ರೀಡೆ ಹೆಚ್ಚು ಪ್ರವರ್ಧಮಾನಕ್ಕೆ ಬರಲಿ. ಎಲ್ಲ ಕ್ರೀಡಾಪಟುಗಳು ಈ ಕುಸ್ತಿಯನ್ನ ಬೆಳವಣಿಗೆ ಮಾಡಲಿಕ್ಕೆ ಪ್ರೋತ್ಸಾಹಿಸಲಿಕ್ಕೆ ಸಹಕರಿಸಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀವಿ. ನಾನು ಮತ್ತು ನಮ್ಮ ಸ್ನೇಹಿತರಾದಂಥ ವೆಂಕಟೇಶ್ ಅವರು, ಮನೆಮೆಡಿಸ್ಪಟ್ಟಿ ಮತ್ತು ಸಿರಿಕಲ್ಚರ್ ಮಿನಿಸ್ಟರ್ ಅವರು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರೋದ್ರಿಂದ ನಮ್ಮ ಶ್ರೀನಿವಾಸ್ ಅವ್ರ ಬಗ್ಗೆ, ಅವರ ಕ್ರೀಡೆಯ ಬಗ್ಗೆ, ಸಾಮಾಜಿಕ ಸೇವೆಯ ಬಗ್ಗೆ, ಅವ್ರ ಬಗ್ಗೆ ಪ್ರಾಸ್ತಾವಿಕವಾಗಿ ನಮ್ಮ ಮಲ್ಲುಸ್ವಾಮಿಯವರು ಮಾತಾಡ್ತಾರೆ. ಅವ್ರ ಮಾತನ್ನು ಕೇಳಿದ ಮೇಲೆ ಉಳಿದಂಥ ಭಾಷಣಕಾರರನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ. ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಆಶಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಕಂಡಿವೆ. ನಿಮಗೆಲ್ಲ ಒಳ್ಳೆಯದಾಗಲಿ. ನಮಸ್ಕಾರ. ಈಗ ತಾನೇ ಸಿದ್ದರಾಮಯ್ಯನವರು ಆಗಮಿಸಿದ್ದಾರೆ. ಈ ಒಂದು ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ. ಉದ್ಘಾಟನೆಯ ಆದ ನಂತರ ಈ ಒಂದು ವೇದಿಕೆಗೆ ಆಗಮಿಸಲಿದ್ದಾರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು. ಬಸವನಗುಡಿಯ ಸರ್ಕಲನ್ನು, ಪುತ್ಥಳಿಯನ್ನು, ಬಸವನ ಪುತ್ಥಳಿಯನ್ನು ಉದ್ಘಾಟನೆಯನ್ನು ಮಾಡಿದ ನಂತರ ಎಲ್ಲರಿಗೂ ನಮಸ್ಕಾರ. ಈ ಒಂದು ಸುಂದರ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಗೆಳೆಯರಾದಂಥ ಮಾದೇವಪ್ಪನವರ, ಡಾಕ್ಟರ್ ಯತೀಂದ್ರ ಅವರ, ಗೆಳೆಯರಾದಂಥ ಗುಂಡಪ್ಪನವರ, ನಗರ ಅಧ್ಯಕ್ಷರಾದ ಮೂರ್ತಿಯವರ, ಈ ಕ್ಷೇತ್ರದ ಶಾಸಕರಾದಂಥ ಹರೀಶ್ ಅವರವರು, ವೇದಿಕೆ ಮೇಲಿರ್ತಕ್ಕಂಥ ನೆರೆದಿರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳು ಮತ್ತು ಎಲ್ಲ ಪೈಲ್ವಾನರು, ಭಾಳ ಸುಂದರವಾದಂಥ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿ ಶ್ರೀನಿವಾಸ್ ಮತ್ತು ಅವರ ಸಂಘಟನೆಗಳ ಸೇರಿ ಒಂದು ಪೈಲ್ವಾನ ಪ್ರತಿಮೆಯನ್ನು ಉದ್ಘಾಟನೆ ಮಾಡಿಸಿದ್ದಾರೆ. ಹಾಗಾದ್ರೆ ಜೊತೆಯಲ್ಲೇ
ನಿರ್ಮಲಾನಂದ ಸ್ವಾಮೀಜಿಯ ಒಂದು ಉದ್ಯಾನವನವನ್ನು ಸಹ ಉದ್ಘಾಟನೆ ಮಾಡಿದ್ದಾರೆ. ಪೈಲ್ವಾನ್ಗಳು ಅಂದರೆ ನಮಗೆ ಒಂಥರ ಅವ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ. ನಾವೇನು ಕುಸ್ತಿ ಆಗಲಿಲ್ಲ, ನಾವು ನಮ್ಮ ಹಳ್ಳಿಗಳಲ್ಲೂ ಹಿಂದೆ ಎಲ್ಲ ನಾವು ಓದ್ತಾ ಇದ್ದಂಥ ಕಾಲದಲ್ಲಿ ಹಳ್ಳಿಗಳಲ್ಲೂ ಅಲ್ಲಿ ಇಲ್ಲಿ ಕುಸ್ತಿ ಪಂದ್ಯಗಳು ಇದ್ದು ನನ್ನ ಜೊತೆ ಹೈಸ್ಕೂಲಲ್ಲಿ ಓದ್ತಾ ಇದ್ದಾಗ ನನ್ನ ಜೊತೆ ಓದ್ತಾ ಇದ್ದಂತೆ ಕೆಲವು ಸ್ನೇಹಿತರು ಹಳ್ಳಿಗಳಲ್ಲಿ ಪೈಲ್ವಾನ್ಗಳು ಅಲ್ಲಿ ಅವರನ್ನು ಕಲಿತಾ ಇದ್ದು ನಾನು ಕಲಿತಾನೆ ಹೇಳ್ತಾರೆ. ಯಾರೇ ಹೈಸ್ಕೂಲಲ್ಲಿ ಅವರೆಲ್ಲ ಬಂದು ಈ ಕುಸ್ತಿನೂ ಸಹ ಕೆಲಸ ಸಂದರ್ಭದಲ್ಲಿ ನಾಡಿಲ್ಲ. ಹೀಗಾಗಿ ಮೊದಲಿಂದ ಈ ಕುಸ್ತಿ ಪದವಿಗಳ ಬಗ್ಗೆ ನನಗೆ ಅಪಾರವಾದಂಥ ಅವರ ಕಂಡ ಪ್ರೀತಿ ಮತ್ತು ವಿಶ್ವಾಸ. ಹೀಗಾಗಿ ಮೈಸೂರು ನಗರದಲ್ಲಿ ಈ ಕುಸ್ತಿ ಭಾಳ ಹೆಸರುವಾಸಿಯಾದಂಥ ಒಂದು ಕಲೆ ಇದೆ. ಇದು ಮಹಾರಾಜರ ಕಾಲದಿಂದಲೂ ಬಹಳ ಹೆಚ್ಚಾಗಿ ಪ್ರತೀತಿಯಾಗಿ ಬಂದಿರತಕ್ಕಂಥ ಒಂದು ಕಲೆ ಇದೆ. ದೈಹಿಕವಾಗಿ ಶ್ರಮ ಆದರೂ ಸಹ ಈ ಕಲೆ ಕಲಿತಂಥ ಭಾಳ ಜನ ಈ ಕಲೆಯಲ್ಲಿ ಕಲಿತಿದ್ದಾರೆ ಮತ್ತು ಪ್ರದರ್ಶನ ಮಾಡಿದ್ದಾರೆ. ಸಾಕಷ್ಟು ಹೆಸರನ್ನು ಸಹ ಅರ್ಥ ಮಾಡಿದ್ದಾರೆ. ವಿಶೇಷವಾಗಿ ಮೈಸೂರು ಮಾತ್ರ ಈ ಕುಸ್ತಿಗೆ ಭಾಳ ಹೆಸರು ಕೊಟ್ಟಿದ್ದು ಮಹಾರಾಜರ ಕಾಲದಲ್ಲಿ. ಅದನ್ನು ಇವತ್ತಿನವರೆಗೂ ಮೈಸೂರು ಬೆಳೆಸ್ಕೊಂಡು ಉಳಿಸ್ಕೊಂಡು ಮಾಡಿದ್ದಾರೆ. ಮೊನ್ನೆ ಒಂದು ಸಂದರ್ಭದಲ್ಲಿ ನಮ್ಮ ಒಬ್ಬ ಮಂತ್ರಿಗಳು ನಮ್ಮ HK ಪಾಟೀಲ್ ಮೈಸೂರಲ್ಲಿ ಪರ್ಮನೆಂಟಾಗಿ ಒಂದು ಕುಸ್ತಿ ಮನೆಯನ್ನು ಸ್ಥಾಪನೆ ಮಾಡಬೇಕು ಸರ್, ಇಡೀ ವರ್ಷ ಕುಸ್ತಿ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಮ್ಮ ಹತ್ರ ಅವರು ಮಾತಾಡ್ತಾ ಇದ್ದರು. ಆಗ ಸಿದ್ದರಾಮಯ್ಯನವರು ಇಲ್ಲೇ ಒಂದು ಕುಸ್ತಿ ಇದೆ ನಮ್ಮ ದಸರಾ ಟೈಮಲ್ಲಿ ನಡೆಸ್ತೀವಿ, ಇದೇ ನಮ್ಮಲ್ಲಿ ಇಲ್ಲ ಸರ್ ಇಡೀ ವರ್ಷ ಕುಸ್ತಿ ಶಾಲೆಯಲ್ಲಿರಬೇಕು, ಆ ರೀತಿ ಒಂದು ಕಾರ್ಯಕ್ರಮವನ್ನು ರೂಪಿಸೋಣ ಮೈಸೂರಲ್ಲಿ ಅಂತ ಹೇಳಿದ್ದಾರೆ. ಅದನ್ನು ಮಾಡಿದ್ರೆ ಇಡೀ ವರ್ಷ ಹಾಗಾಗಿ ಎಲ್ಲೆಲ್ಲಿ ಇದನ್ನು ಯೋಜನೆ ಮಾಡ್ತಕ್ಕಂಥ ಅವಕಾಶ ಮೈಸೂರಿಗೆ ಬರ್ತದೆ. ಅದನ್ನು ಮಾಡ್ತಕ್ಕಂಥ ಕೆಲಸ ಮುಂದಿನಲ್ಲಿ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಶ್ರೀನಿವಾಸರವರು ಮತ್ತು ಅವರ ಸಂಘಟನೆ ಭಾಗವಹಿಸಿದ ಜನರು ಅವೆಲ್ಲ ನಾನು ಧನ್ಯವಾದ ಹೇಳ್ತೇನೆ. ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಪ್ರತಿಭೆಗಳನ್ನು ನೋಡೋ ಮುಖಾಂತರ ನಾನು ಮೈಸೂರಿನಲ್ಲಿ ಕುಸ್ತಿ ಇದು ಎಷ್ಟು ಹೆಸರುವಾಸಿಯಾಗಿತ್ತು ಅನ್ನೋದನ್ನು ಅದರ ಕಾರಣದಿಂದ ಗೊತ್ತಾಗ್ತದೆ. ಈ ಕಾರಣದಿಂದ ಕುಸ್ತಿ ಇದೆ ಇದನ್ನು ಈ ಕಲೆಯನ್ನು ಮುಂದುವರಿಸ್ತಕ್ಕಂಥದ್ದು ಮುಂದುವರಿದೆ. ಇದಕ್ಕೆ ಸರ್ಕಾರದಿಂದ ಮತ್ತು ಸಾರ್ವಜನಿಕರ ಉದ್ಯೋಗ ಕೆಲಸಗಳಾಗಲಿ, ಅದಕ್ಕೆ ನಾವೆಲ್ಲರೂ ಸಹಕಾರಿಯಾಗಿರ್ತೇವೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಭಾಳ ಸಂತೋಷ. ಭಾಳ ಸಂತೋಷ. ನಮ್ಮ ಶಾಸಕರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಯೋಜನೆ ಮಾಡಿ ಅವನ್ನೆಲ್ಲ ಕಳೆದ ಒಂದು ಅವಕಾಶವನ್ನು ಕಲ್ಪಿಸಿಕೊಂಡಿದ್ದೆ. ತಮಗೆಲ್ಲ ವಹಿಸಿ ಶ್ರೀನಿವಾಸರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಶ್ರೀನಿವಾಸ ಸ್ವತಃ ಅವರು ಸಹ ಪೈಲ್ವಾನರು, ಅದು ಆಸಕ್ತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಜೊತೆಗೆ ಪ್ರತಿಭೆಗಳು ಅನಾವರಣ ಮಾಡಿದ್ದಾರೆ, ಸನ್ಮಾನ ಮಾಡಿದ್ದಾರೆ. ತಮ್ಮೆಲ್ಲರಿಗೂ ಒಂದ್ಸಿ ಹೇಳ್ತೀನಿ ಫೋನ್ ಮಾಡ್ತೀನಿ ಸ್ವಲ್ಪ. ಸರಿ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಸರ್ ಸೈಡ್ ಗೌಡರು ತಾಯಿ ಚಿಕ್ಕೋಳಮ್ಮ ಅಂತ ಅವ್ರ 5 ಜನ ಮಕ್ಕಳಲ್ಲಿ 3 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು. ಈ ಕೊನೆಯ ಹೊರೆ ಈ ಪೈಲ್ವಾನ್ ಶ್ರೀನಿವಾಸರು. ಇವರ ಶ್ರೀಮತಿ ಸರೋಜಮ್ಮ, ಅವರಿಗೆ 2 ಗಂಡು ಮಕ್ಕಳಿದ್ದಾರೆ. ರವಿ ಶ್ರೀನಿವಾಸ್, ಹರೀಶ್ ಶ್ರೀನಿವಾಸ್ ಅಂತ 2 ಮಕ್ಕಳು. ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಉದ್ಯೋಗಿಗಳಾಗಿದ್ದಾರೆ. ಅನೇಕ ವರ್ಷಗಳಿಂದ ಗ್ರಾಮೀಣ ಕ್ರೀಡೆಯಾದಂಥ ಕುಸ್ತಿ ಮತ್ತು ಕಬಡ್ಡಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುತ್ತಾ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಕುಸ್ತಿ ಸ್ಪರ್ಧೆಗಳನ್ನು ಆಯೋಜನೆ ಮಾಡುವಲ್ಲಿ ಪ್ರಮುಖರು. ಇವರು ಸ್ವತಃ ಕುಸ್ತಿಪಟುಗಳು. ಇಡೀ ರಾಜ್ಯದಲ್ಲೇ ಇತಿಹಾಸದಲ್ಲಿ ನಿರ್ಮಾಣ ಮಾಡುವಂಥ ಒಂದು ಕಾರ್ಯ ಈಗ ಅವರ ಅಧ್ಯಕ್ಷತೆಯಲ್ಲಿ
ನಡೀತಾ ಇದೆ. ಅದೇ ಈ ಪೈಲ್ವಾನರುಗಳ ಒಂದು ಏನು ಅನಾವರಣ ಆಗಿದೆ ಅದನ್ನು ಅವರು ಪ್ರಮುಖ ಕಾರಣಕರ್ತರು. ಇವರ ಒಂದು ನೇತೃತ್ವದಲ್ಲಿ ಇವರ ಕಾರ್ಯದಲ್ಲಿ ಹೆಬ್ಬಾಗಿಲು ಸುಧಾಮೂರ್ತಿ ರಸ್ತೆ, ಒಂದು ಮಸಣಕ್ಕೆ ವಿದ್ಯುತ್ ಚಿತ್ರಗಾರ, ನವೀನ ರೀತಿಯ ಪಾರ್ಕು, ಈ ಥರ ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಇವರು ಮಾಡ್ತಾ ಇದ್ದಾರೆ. ಈ 4ನೇ ವಾರ್ಡ್ನಲ್ಲಿ ಅಭಿವೃದ್ಧಿಯ ಪರ್ವ ನಡೀತಾ ಇದೆ ಅಂದರೆ ಅದಕ್ಕೆ ಪೈಲ್ವಾನ್ ಶ್ರೀನಿವಾಸರವರೇ ಪ್ರಮುಖ ಕಾರಣಕರ್ತರು. ಅವರಿಗೆ ತಮ್ಮೆಲ್ಲರ ಪರವಾಗಿ ಒಂದು ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದಿಸಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಏನಪ್ಪ ಅಂತಂದರೆ, ಈ ಒಂದು ನಮ್ಮ ಶ್ರೀ ಹರೀಶ್ ಗೌಡರು ಇವರು ಕೂಡ ಕುಸ್ತಿಪಟುಗಳು ಹಾಗೂ ಜನಪ್ರಿಯ ಶಾಸಕರು. ನಮ್ಮ ನಗರ ಪಾಲಿಕೆಯ ಸದಸ್ಯರಂಥ ಶ್ರೀನಿವಾಸರವರು ಕೂಡ ಕುಸ್ತಿಪಟುಗಳು. ಈ ಒಂದು ಇಡೀ ರಾಜ್ಯದಲ್ಲೇ ಎಲ್ಲೂ ಆಗ್ತಿರುವಂಥ ಒಂದು ಈ ಕುಸ್ತಿ ಒಂದು ಅನಾವರಣ ಈ ಒಂದು ನಮ್ಮ ಶ್ರೀನಿವಾಸರವರ ಒಂದು ನೇತೃತ್ವದಲ್ಲಿ ಅವರ ವಾರ್ಡಲ್ಲಿ ಆಗ್ತಾ ಇರೋದು ಒಂದು ವಿಶೇಷ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಮಂಡ್ಯ ಜಿಲ್ಲಾ ಭಾರತೀಯ ಶೈಲಿ ಕುಸ್ತಿ ಸಂಘದ ಅಧ್ಯಕ್ಷರಾದಂಥ ಹೊಸಳ್ಳಿ ಶಿವ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅವರಿಗೆ ನಮ್ಮೆಲ್ಲ ಪೈಲ್ವಾನರುಗಳ ಪರವಾಗಿ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅವರಿಗೆ ಅವರಲ್ಲಿ ಮಧ್ಯ ನಮ್ಮ ಎಲ್ಲ ಕುಸ್ತಿಪಟುಗಳ ಪರವಾಗಿ ಅವರಿಗೆ ಮತ್ತೊಮ್ಮೆ ಗೌರವ ಸಮರ್ಪಣೆ. ಹೊಸಳ್ಳಿ ಶಿವ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಈ ಒಂದು ಇಡೀ ಕುಸ್ತಿಪಟು ನಗರ ಪಾಲಿಕೆಯ ಸದಸ್ಯರು ಪೈಲ್ವಾನ್ ಶ್ರೀನಿವಾಸರವರಿಗೆ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಎಲ್ಲರೂ ಪ್ರೇಕ್ಷಕರು ಚಪ್ಪಾಳೆ ಮಾಡೋದ್ರ ಮುಖಾಂತರ ಅವರಿಗೆ ಎಲ್ಲಿಂದಲೇ ಅಭಿನಂದನೆ ಸಲ್ಲಿಸಬೇಕು ಅಂತ ಅವರಲ್ಲಿ ಕೋರ್ಕೊಳ್ತಾ ಇದ್ದಾರೆ. ಸರ್ ಹಂಗೇರಿ ಸರ್ ಒಂದು ನಿಮಿಷ ಶ್ರೀನಿವಾಸ್. ಓಕೆ ಥ್ಯಾಂಕ್ ಯು. ಕಾಂಗ್ರೆಸ್ ಅಧ್ಯಕ್ಷರು ಆದಂಥ ರವಿ ಅವರನ್ನ ಗೌರವಿಸುವಂಥ ಒಂದು ಕೆಲಸ ನಡೀತಾ ಇದೆ. ಅವರು ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇವತ್ತು ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ 4ನೇ ವಾರ್ಡ್ನಲ್ಲಿ ಕುಸ್ತಿಪಟುಗಳ ಪ್ರತಿಮೆ ಮತ್ತು ಬಸವಣ್ಣ ಅವರ ಪುತ್ಥಳಿ ಮತ್ತು ಅದರ ಜೊತೆಗೆ ಉದ್ಯಾನವನಕ್ಕೆ ಪೂಜ್ಯ ನಿರ್ಮಲಾನಂದ ಸ್ವಾಮಿಯವರ ಹೆಸರಿಟ್ಟು ಒಂದು ಕಮಾನನ್ನು ನಿರ್ಮಾಣ ಮಾಡಿದ್ದಾರೆ. ಎಲ್ಲ ಕಾಮಗಾರಿಗಳ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನೆಲ್ಲ ಕುರಿತು ಮಾತನಾಡಿ ಇಲ್ಲಿಂದ ಹೊರಟಂತಹ ನಮ್ಮ ಜನ ಸರ್ಕಾರದ 2 ಸಚಿವರು ಎಚ್ ಸಿ ಮಾದೇವಪ್ಪ ಸರ್ ಅವರು ಮತ್ತು ವೆಂಕಟೇಶನ್ ಅವರು, ಮತ್ತು ಅದೇ ರೀತಿ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮೆಲ್ಲರ ಜನಪ್ರಿಯ ಶಾಸಕರು, ನನಗೆ ಆತ್ಮೀಯವಾದಂತಹ ಹರೀಶ್ ಗೌಡ್ರವರು, ಮತ್ತು ಅದೇ ರೀತಿ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಈ ಕಾರ್ಯಕ್ರಮನ ಆಯೋಜನೆ ಮಾಡಬೇಕು ಮತ್ತು ಈ ಪ್ರತಿಮೆಗಳು ಮತ್ತು ಆ ಕಮಾನನ್ನು ನಿರ್ಮಾಣ ಮಾಡೋದಕ್ಕೆ ಮುಖ್ಯ ಕಾರಣಕರ್ತರಾಗಿರುವಂತಹ ನಮ್ಮ ಮಾಜಿ ನಗರ ಪಾಲಿಕೆ ಸದಸ್ಯರಾದಂತಹ ಪೈಲ್ವಾನ್ ಶ್ರೀನಿವಾಸರವರು, ಮತ್ತು ಈ ತಾನೇ ಸನ್ಮಾನಿತರಾದಂತಹ ರವಿ ಅವರು, ನಮ್ಮ ಮೈಸೂರು ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಮೂರ್ತಿಯವರು, ಮತ್ತು ವೇದಿಕೆಯಲ್ಲಿ ಇನ್ನೂ ಹಲವಾರು ಗಣ್ಯಮಾನ್ಯರಿದ್ದಾರೆ. ಎಲ್ಲರ ಹೆಸರು ನಮಗೆ ಗೊತ್ತಿಲ್ಲ, ಹಾಗಾಗಿ ಅವ್ರ ಹೆಸರು ಹೇಳಿದಕ್ಕೆ ಬೇಸರ ಮಾಡ್ಕೋಬಾರ್ದು ಅಂತ ಕೇಳ್ಕೊಳ್ತಾ ವೇದಿಕೆ ಮೇಲೆ ನಡೆದಿರುವಂಥ ಎಲ್ಲ ನಮ್ಮ ಆಹ್ವಾನಿತ ಗಣ್ಯರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಬಂದಿರುವಂತಹ ನಮ್ಮ ಚಾಮರಾಜ ಕ್ಷೇತ್ರದ ಎಲ್ಲ ನಮ್ಮ ಮತದಾರ ಬಾಂಧವರು, ಮಹಿಳೆಯರು, ಮಹಿಳೆಯರು ಎಲ್ಲರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು. ಹೆಚ್ಚು ಮಾತನಾಡಕ್ಕೆ ಹೋಗುವುದಿಲ್ಲ, ಈಗಾಗಲೇ ಹಿರಿಯುವಂಥ ನಮ್ಮ ಸಚಿವರು ಎಲ್ಲರೂ ಮಾತನಾಡಿ ಹೋಗಿದ್ದಾರೆ, ವಿಷಯ ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಸೊ ಇವತ್ತು ಕುಸ್ತಿಪಟುಗಳ ಒಂದು ಪ್ರತಿಮೆ ನಿರ್ಮಾಣ ಮಾಡಿದ್ದಾರೆ, ಅದೇ ರೀತಿ ಬಸವಣ್ಣ ಪ್ರತಿಮೆ ನಿರ್ಮಾಣ ಮಾಡಿದ್ದಾರೆ, ಮತ್ತು ಪೂಜ್ಯ ನಿರ್ಮಲಾನಂದ ಸ್ವಾಮಿಗಳ ಹೆಸರಿನಲ್ಲಿ ಒಂದು ಸ್ವಾಗತ ಕ್ರಮ ಕೂಡ ಮಾಡಿದ್ದಾರೆ. ಬಹಳ ಸಂತೋಷಕರವಾದಂಥ ವಿಷಯ. ಇದನ್ನು ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ಹೇಳಿದಾಗೆ ಕುಸ್ತಿ ಅನ್ನೋದು ಒಂದು ಗ್ರಾಮೀಣ ಕ್ರೀಡೆ, ಅಪ್ಪಟ ಗ್ರಾಮೀಣ ಕ್ರೀಡೆ. ನಿಮಗೆ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಕುಸ್ತಿ ಬಗ್ಗೆ ಅಭಿಮಾನ ಇಟ್ಕೊಂಡವರು ಅಥವಾ ಕುಸ್ತಿ ಕ್ರೀಡೆಯನ್ನು ಆಡೋರು ಖಂಡಿತ ಸಿಗ್ತಾರೆ. ಅದರೊಳಗೂ ನಮ್ಮ ಮೈಸೂರಿನಲ್ಲಂತೂ ಮಹಾರಾಜರ ಕಾಲದಿಂದಲೂ ಕೂಡ ಕುಸ್ತಿಗೆ ರಾಜಾಶ್ರಯ ಸಿಕ್ಕಿದ್ದರಿಂದ ಕುಸ್ತಿ ಚೆನ್ನಾಗಿ ನಮ್ಮ ಮೈಸೂರಿನಲ್ಲಿ ಜನಪ್ರಿಯತೆ ಪಡ್ಕೊಂಡಿದೆ. ಮತ್ತು ಬೇಕಾದಷ್ಟು ಕುಸ್ತಿ ಆಡುವಂಥ ಕ್ರೀಡಾಪಟುಗಳಿದ್ದಾರೆ.
ಪ್ರತಿ ದಸರಾದಲ್ಲೂ ಕೂಡ ನಾವು ಕುಸ್ತಿಯಲ್ಲೂ ಕೂಡ ಏರ್ಪಾಟ್ ಮಾಡ್ತೀವಿ ಕುಸ್ತಿ ಕ್ರೀಡೆಗಳನ್ನು. ಸೊ ಹಾಗಾಗಿ ಅಷ್ಟೊಂದು ಜನಪ್ರಿಯತೆ ನಮ್ಮ ಮೈಸೂರು ಜಿಲ್ಲೆಗಿದೆ. ಮತ್ತು ಇವತ್ತು ಇಲ್ಲಿನ ನಗರ ಪಾಲಿಕೆ ಸದಸ್ಯರಾಗಿರುವಂತಹ ಶ್ರೀನಿವಾಸ್ ಅವರು ಸ್ವತಃ ಪೈಲ್ವಾನ್ ಕುಸ್ತಿಪಟು ಆಗಿದ್ದರಿಂದ ಕುಸ್ತಿ ಕ್ರೀಡೆ ಮೇಲೆ ಸಹಜವಾದಂಥ ಅಭಿಮಾನದಿಂದ ಅವರು ಅಂತ ಒಂದು ಪ್ರತಿಮೆ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ಬಸವಣ್ಣವರ ಪ್ರತಿಮೆ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಬಸವಣ್ಣವರು ಅಂತಂದರೆ ಬರೀ ಬಸವಣ್ಣ ಮಾತ್ರ ಪ್ರತಿಮೆ ಇರೋದು ಅನಿಸುತ್ತೆ. ಸೊ ಅದನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಅದು ತುಂಬ ನೋಡೋಕ್ಕೆ ಚೆನ್ನಾಗಿ ಸೊಗಸಾಗಿ ಬಂದಿದೆ. ಮತ್ತು ಅದೇ ರೀತಿ ಇನ್ನು ನಮ್ಮ ಆದಿಚುಂಚನಗಿರಿ ಮಠದ ಸ್ವಾಮೀಜಿಗಳಾದಂಥ ಪೂಜೆ ನಿರ್ಮಲಾನಂದನಾಥ್ ಅವರ ಹೆಸರಿನಲ್ಲಿ ಸ್ವಾಗತ ಕಮಾನ್ ಮಾಡಿದ್ದಾರೆ. ಆದಿಚುಂಚನಗಿರಿ ಮಠ ಎಲ್ರಿಗೂ ಗೊತ್ತಿದ್ದಂತೆ ಸಮಾಜಕ್ಕೆ ಬಹಳಷ್ಟು ಗಣನೀಯ ಕೊಡುಗೆ ಕೊಡ್ತಿರುವಂಥ ಮಠ. ಅದು ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಅಥವಾ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರ ಇರ್ಬೋದು, ಅಥವಾ ಆಧ್ಯಾತ್ಮಿಕವಾಗಿ ಸಮಾಜಕ್ಕೆ ಮಾರ್ಗದರ್ಶನ ಕೊಡುವಂಥದ್ದು ಇರ್ಬೋದು, ಬಹಳಷ್ಟು ಕೊಡುಗೆ ಕೊಡ್ಕೊಂಡು ಬಂದಿರುವಂಥ ಮಠ. ಅಂಥ ಮಠದ ಸ್ವಾಮೀಜಿಗಳಾದಂಥ ಪೂಜೆ ನಿರ್ಮಲಾನಂದ ಹೆಸರಲ್ಲಿ ಸ್ವಾಗತ ಕಮಾಂಡ್ ಮಾಡೋದು ನಿಜವಾಗ್ಲೂ ಶ್ಲಾಘನೀಯ. ಸೊ ಹಾಗಾಗಿ ಇಷ್ಟೆಲ್ಲ ಕೆಲಸಗಳನ್ನು ನಮ್ಮ ಪೈಲ್ವಾನ್ ಶ್ರೀನಿವಾಸ್ ಅವರು ಮಾಡಿದ್ದಾರೆ. ಅವರ ಒಂದು ವಾರ್ಡ್ನಲ್ಲಿ ನಾನು 2ನೇ ಬಾರಿ ಇಂಥ ಕಾರ್ಯಕ್ರಮಕ್ಕೆ ಬಂದಿರೋರು. ಕಳೆದ ಬಾರಿ ಕೂಡ ಒಂದು ಇನ್ಫೋಸಿಸ್ ಅವರ ಸಹಕಾರದೊಂದಿಗೆ ಒಂದು ರಸ್ತೆ ಮತ್ತು ಆರ್ಚ್ನ ಮಾಡಿಸಿ ಸುಧಾಮೂರ್ತಿ ಅವ್ರನ್ನೇ ಕರೆಸಿ ಒಂದು ಕಾರ್ಯಕ್ರಮ ಮಾಡಿದರು. ಆಗ ಕೂಡ ನನ್ನ ಆಹ್ವಾನ ನೀಡಿದರು, ಆಗ ಕೂಡ ನಾನು ಬಂದಿದ್ದೆ. ಸೊ ಹಾಗಾಗಿ ಶ್ರೀನಿವಾಸ್ ಅವರು ಈ ವಾರ್ಡ್ನ ಎಲ್ಲ ಅಭಿವೃದ್ಧಿ ಮಾಡೋದಕ್ಕೆ ಸಂಪೂರ್ಣ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ಇದರೊಳಗೆ ಗೊತ್ತಾಗುತ್ತೆ. ಇದು ನಮ್ಮ ಶಾಸಕರಂತ ಹರೀಶ್ ಗೌಡ್ರ ಬಗ್ಗೆ ನಾನು ಹೇಳಬೇಕೇ ಆಗಿಲ್ಲ. ಅವ್ರು ಮೊದಲನೇ ಬಾರಿ ಶಾಸಕರಾಗಿದ್ದರೂ ಕೂಡ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಸಂಪೂರ್ಣ ಗಮನ ಕೊಟ್ಟು ಆ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ. ಅವರು ತಂದೆಯವ್ರ ಬಳಿ ಬಂದಾಗೆಲ್ಲ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಬಂದಾಗೆಲ್ಲ ಅವ್ರು ಕೇಳೋದು ಕ್ಷೇತ್ರದ ಅಭಿವೃದ್ಧಿಗೆ ನಮಗೇನಾದರೂ ಅನುದಾನ ಕೊಡಿ, ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಂಥ ಕೆಲಸಗಳನ್ನು ಮಾಡಿಕೊಡಿ ಅಂತ ಹೇಳಿ ಕೇಳ್ತಾರೆ ಹೊರತು ವೈಯಕ್ತಿಕವಾಗಿ ಕೆಲಸಗಳನ್ನು ಕೇಳಿದೆ ನಾನು ನೋಡಿಲ್ಲ. ಮತ್ತು ಅಷ್ಟೇ ಅವ್ರ ವ್ಯಕ್ತಿತ್ವ ಕೂಡ ಬಹಳಷ್ಟು ಸ್ನೇಹಪರವಾದದ್ದು. ಯಾರೇ ಬರಲಿ ಎಲ್ಲರಿಗೂ ಕೂಡ ಬಹಳ ಸ್ನೇಹದಿಂದ ಮಾತನಾಡಿಸೋರು ಮತ್ತು ನಮ್ಮ ಪಕ್ಷದ ಎಲ್ಲ ಜನ ವಿಶ್ವಾಸದಿಂದ ನಡೆಸ್ಕೊಳ್ಳುವಂಥವ್ರು. ಹಾಗಾಗಿ ಒಬ್ಬ ಒಳ್ಳೆಯ ವ್ಯಕ್ತಿತ್ವ ಇರುವಂಥದ್ದು ಮತ್ತು ಅಭಿವೃದ್ಧಿ ಕಡೆ ಗಮನ ಇರುವಂಥ ಒಬ್ಬ ಶಾಸಕರು ಇವತ್ತು ನಮ್ಮ ಚಾಮರಾಜನಗರ ಕ್ಷೇತ್ರಕ್ಕೆ ಸಿಕ್ಕಿದ್ದಾರೆ. ಸೊ ಅಂಥ ಒಬ್ಬ ಶಾಸಕರನ್ನು ಖಂಡಿತ ನೀವು ಉಳಿಸ್ಕೊಳ್ಬೇಕು. ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಅವ್ರಿಗಿರಬೇಕು. ಅವ್ರು ನಿಮ್ಮ ಪ್ರೋತ್ಸಾಹ ಬೆಂಬಲ ಸಿಕ್ಕೋದಕ್ಕೆ ಇನ್ನೂ ಹೆಚ್ಚು ಒಳ್ಳೆ ಕೆಲಸನ ಮಾಡಿ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾರೆ. ಸೊ ಅಂಥ ಬೆಂಬಲ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಮತ್ತು ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡಿ ನನ್ನನ್ನು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನಿಮ್ಮಗಳ ಜೊತೆ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಸೊ ಹಾಗೆ ಈ ಕಾರ್ಯಕ್ರಮದ ಎಲ್ಲ ಆಯೋಜಕರಿಗೆ, ಅದರೊಳಗೆ ಮುಖ್ಯವಾಗಿ ಪೈಲ್ವಾನ್ ಶ್ರೀನಿವಾಸ್ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಮಾತುಗಳನ್ನು ಮುಗಿಸ್ತೇನೆ. ಸಿದ್ದರಾಮಯ್ಯನವ್ರಿಗೆ ಈಗ ಈ ಒಂದು ಕಾರ್ಯಕ್ರಮದ ಸಿದ್ದರಾಮಯ್ಯನವರು, ರವಿ ಅಣ್ಣವರು, ಪೈಲ್ವಾನ್ ಶ್ರೀನಿವಾಸರವರು, ಅನೇಕ ಗಣ್ಯರೆಲ್ಲರೂ ಕೂಡ ಅವರನ್ನು ಗೌರವಿಸುವಂಥ ಒಂದು ಕೆಲಸ ನಡೀತಾ ಇದೆ. ತದನಂತರ ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಕೆ ಹರೀಶ್ ಗೌಡರು ಈ ಒಂದು ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತುಗಳನ್ನ ಆಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯೊಳಗೆ ಬರುವಂಥ ವಾರ್ಡ್ ನಂಬರ್ 4ರ ಲೋಕಸಭಾ ಹೆಬ್ಬಾಳು ಬಸವಗುಡಿ ವೃತ್ತದಲ್ಲಿ ಇವತ್ತು ಏನು ಪೈಲ್ವಾನ್ಗಳ ಏನು ಪ್ರತಿಮೆಯನ್ನು ಅನಾವರಣ ಮಾಡಿರುವಂಥದ್ದು, ಹಾಗೆಯೇ ನಮ್ಮ ಕುಲಗುರುಗಳಾದಂಥ ನಿರ್ಮಲಾನಂದ ಸ್ವಾಮೀಜಿಯವರ ಹೆಸರಲ್ಲಿ ಒಂದು ಉದ್ಯಾನವನವನ್ನು ಇವತ್ತು ಉದ್ಘಾಟನೆ ಮಾಡಿರುವಂಥದ್ದು, ಹಾಗೆಯೇ ಈ ಸರ್ಕಲ್ಗೆ ಬಸವಗುಡಿ ಸರ್ಕಲ್ ಅಂತ ಈ ಸರ್ಕಲ್ಗೆ ಬಸವನ ಪ್ರತಿಮೆಯನ್ನು ಅನಾವರಣ ಮಾಡಿ ಈ ಸರ್ಕಲ್ಗೆ ಶೋಭೆ ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಇವೆಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಸಚಿವರುಗಳು ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮತ್ತು ಮೈಸೂರು ನಗರ ಉಸ್ತುವಾರಿ ಸಚಿವರಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮೆಲ್ಲರ ಮಾರ್ಗದರ್ಶಕರು ಆದಂಥ ಎಚ್ ಸಿ ಮಾದೇವಪ್ಪ ಸರು, ಹಾಗೆಯೇ ಇನ್ನೊಬ್ಬರು ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆಯ ಸಚಿವರು, ಚಾಮರಾಜನಗರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ನಮ್ಮೆಲ್ಲರ ನಾಯಕರು ಆದಂಥ ನಮ್ಮೆಲ್ಲರ ಮಾರ್ಗದರ್ಶಕರು ಆದಂಥ ವೆಂಕಟೇಶಣ್ಣವರು, ಹಾಗೆಯೇ ಇನ್ನೊಬ್ಬರು ನನ್ನ ಆತ್ಮೀಯರು, ನನ್ನ ಸಹೋದರರು, ಮತ್ತು ಇವತ್ತು ನಾನು ಈ ಸ್ಥಾನಕ್ಕೆ ನಿಂತ್ಕೊಳ್ಳೋದಕ್ಕೆ ಮುಖ್ಯ ಕಾರಣಕರ್ತರಲ್ಲಿ ಒಬ್ಬರಾದಂಥ ಸನ್ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರು, ವಿಧಾನ ಪರಿಷತ್ ಸದಸ್ಯರು, ಮತ್ತು ವೇದಿಕೆ ಮೇಲೆ ಕೂತಿರುವಂಥ ಎಲ್ಲ ನಮ್ಮ ಪಕ್ಷದ
ನಾಯಕರು, ಅಧ್ಯಕ್ಷರುಗಳು ಮತ್ತು ಎಲ್ಲ ಪೈಲ್ವಾನರುಗಳು ಹೆಸರನ್ನ ಹೇಳಕ್ಕೆ ಸಾಧ್ಯವಾಗ್ತಿಲ್ಲ, ದಯವಿಟ್ಟು ಕ್ಷಮಾಪಣೆ ಇರಲಿ. ಮೈಸೂರು ಜಿಲ್ಲೆಯ, ಮೈಸೂರು ನಗರದ ಎಲ್ಲ ಪೈಲ್ವಾನರುಗಳು ಮತ್ತು ಈ ವಾರ್ಡಿನ ಮಾಜಿ ನಗರ ಪಾಲಿಕೆ ಸದಸ್ಯರಾದಂಥ ಪೈಲ್ವಾನ್ ಶ್ರೀನಿವಾಸ್ ಅವರು ಈ ಕಾರ್ಯಕ್ರಮದ ರೂವಾರಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈಗಾಗಲೇ ಎಲ್ಲರೂ ಮಾತಾಡಬೇಕಾದ್ರೆ ನಮ್ಮ ಉಸ್ತುವಾರಿ ಸಚಿವರಾದಂಥ ಮಾದೇವಪ್ಪ ಸಾಹೇಬರು, ವೆಂಕಟೇಶಣ್ಣ ಸಾಹೇಬರು ಮತ್ತು ಯತೀಂದ್ರ ಸಿದ್ದರಾಮಯ್ಯನವರು ಕುಸ್ತಿ ಬಗ್ಗೆ ಸುಮಾರು ವಿಚಾರಗಳನ್ನ ಹೇಳಿದ್ರು. ಮೈಸೂರಿನಲ್ಲಿ ಕುಸ್ತಿಗೆ ಮಹಾರಾಜರು ಯಾವ ರೀತಿ ಪ್ರೋತ್ಸಾಹವನ್ನು ಕೊಡ್ತಾಯಿದ್ರು, ಅದೇ ರೀತಿಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನು ಕುಸ್ತಿ ಬಗ್ಗೆ ಅತಿಯಾದ ಪ್ರೀತಿ ಇಟ್ಕೊಂಡಿರೋರು ಮತ್ತು ಅದಕ್ಕೆ ತುಂಬ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಕಾಲದಿಂದನೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾಗಲಿಂದನೂ ಕುಸ್ತಿ ಬಗ್ಗೆ ಅತಿಯಾದ ಕಾಳಜಿಯನ್ನು ಇಟ್ಕೊಂಡು, ಅತಿಯಾದ ಪ್ರೀತಿಯನ್ನು ಇಟ್ಕೊಂಡು ಕುಸ್ತಿಗೆ ಪ್ರೋತ್ಸಾಹವನ್ನು ಕೊಡುವಂಥದ್ದು ನಾವೆಲ್ಲರನ್ನು ಮೈಸೂರಿಗರಾಗಿ ನಾವು ನೋಡಿದ್ದೀವಿ. ಮತ್ತು ಕುಸ್ತಿ ಅಂದರೆ ಅವರಿಗೆ ಬಹು ನೆಚ್ಚಿನ ಕ್ರೀಡೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂದರೆ ವಿಧಾನಸೌಧದಲ್ಲಿ ಒಂದು ಸಲ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಈ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಅವರು ಮತ್ತು ಶ್ರೀರಾಮುಲು ಅವರು ಏನೋ ಅವ್ರಿಗೆ ಮಾತಾಡಿದಾಗ ಮುಂದುವನ್ನು ಕಟ್ಟುವ ಮುಖಾಂತರ ಅವರಿಗೆ ಪಂಚವಾಹವನ್ನು ಕೊಟ್ಟಂಥ ಒಬ್ಬ ಮಹಾನ್ ಪೈಲ್ವಾನ್ ಫೋನ್ನ ಕೊಟ್ಟು ಅವತ್ತು ಆ ಕುಸ್ತಿಲಿ ಗೆದ್ದಂಥ ಒಬ್ಬ ನಮ್ಮ ಮೈಸೂರಿನ ಹೆಮ್ಮೆಯ ಪುತ್ರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆ ಥರದಂಥ ವ್ಯಕ್ತಿತ್ವ ಇರುವಂಥ ಸಿದ್ದರಾಮಯ್ಯ ಸಾಹೇಬರು ಕುಸ್ತಿ ಬಗ್ಗೆ ಅತಿಯಾದಂಥ ಪ್ರೋತ್ಸಾಹವನ್ನು ಕೊಡ್ತಾ ಇರೋದು. ಮತ್ತು ಈಗ ಮಾದೇವಪ್ಪನವ್ರು ಮಾತಾಡ್ಬೇಕಾದ್ರೆ ಹೇಳಿದ್ರು, ಪ್ರತಿ ತಿಂಗಳು ಕುಸ್ತಿ ನಡೀಬೇಕು, ಅದಕ್ಕೆ ಏನು ವ್ಯವಸ್ಥೆ ಬೇಕು ಅದನ್ನು ಎಲ್ಲವನ್ನೂ ನಾನು ಮತ್ತು ಸಿದ್ದರಾಮಯ್ಯ ಸಾಹೇಬ್ ಇಬ್ಬರೂ ಸಹಕಾರವನ್ನು ಕೊಡ್ತೀವಿ, ನೀವು ಅದನ್ನು ಆಯೋಜನೆ ಮಾಡೋ ಕಡೆ ಗಮನ ಹರಿಸಿ ಅಂತ ಅನ್ನೋದನ್ನು ನಮ್ಮೆಲ್ಲ ಪೈಲ್ವಾನರುಗಳಿಗೂ ಮನವರಿಕೆ ಮಾಡಿಕೊಂಡು ಹೋಗಿದ್ದಾರೆ. ಕುಸ್ತಿಯ ಈ ಕ್ರೀಡೆಯನ್ನು ಉಳಿಸುವಂಥದ್ದನ್ನು ನೀವು ಎಲ್ಲರನ್ನು ಸೇರಿ ಈ ಮೈಸೂರು ನಗರದಲ್ಲಿ ಮಾಡೋಣ ಅಂಥೇಳಿ, ಮತ್ತು ಮಾದೇವಪ್ಪನವರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಈ ರೆಸ್ಲಿಂಗ್ ಅಕಾಡೆಮಿ ಅಂದರೆ ಕುಸ್ತಿದು ಒಂದು ತರಬೇತಿ ಕೇಂದ್ರವನ್ನು ತೆಗಿಬೇಕು ಮೈಸೂರು ನಗರದಲ್ಲಿ. ಇವತ್ತೇನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಸ್ತಿಪಟುಗಳು ಅವರೇ, ಆ ಥರದ ಕುಸ್ತಿಪಟುಗಳನ್ನ ನಮ್ಮ ಮೈಸೂರು ನಗರದಲ್ಲಿ, ಮೈಸೂರು ಜಿಲ್ಲೆಯಿಂದ ತಯಾರಾಗುವಂಥ ಕೆಲಸವನ್ನು ಮಾಡಬೇಕು ಅಂತ ಅನ್ನೋದನ್ನು ಸ್ವತಃ ಮುಖ್ಯಮಂತ್ರಿಗಳು ಮತ್ತು ಮಾದೇವಪ್ಪ ಸಾಹೇಬ್ ಇಬ್ಬರೂ ಆ ವಿಚಾರವಾಗಿ ನಮ್ಮ ಹತ್ರ ಚರ್ಚೆ ಮಾಡಿದ್ದಾರೆ. ಅತಿ ಶೀಘ್ರದಲ್ಲೇ ಅದನ್ನು ಆಗುವಂಥ ಕೆಲಸ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಸೇರಿರುವಂಥ ಎಲ್ಲ ಕುಸ್ತಿ ಪ್ರಿಯರು ಮತ್ತು ಎಲ್ಲ ಏನು ನಮ್ಮ ಅಕ್ಕಪಕ್ಕದ ಗ್ರಾಮದಿಂದ ಬಂದಿರುವಂಥ ಎಲ್ಲ ಪೈಲ್ವಾನರುಗಳು, ಯಜಮಾನರುಗಳಿಗೆಲ್ಲರಿಗೂ ನಮಸ್ಕರಿಸಿ ಮತ್ತು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸೋದಕ್ಕೆ ಮತ್ತು ನಡೆಸಿದಂಥ ಪೈಲ್ವಾನ್ ಶ್ರೀನಿವಾಸ್ ಅವರು ಮತ್ತು ಅವರ ತಂಡದವರು ಮತ್ತು ಈ ಭಾಗದ ಎಲ್ಲ ಮುಖಂಡರುಗಳಿಗೂ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ.